ಹರಿಯಾಣದಲ್ಲಿ ಸತತ ಮೂರನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ಕಾರ ರಚನೆಗೆ ದೆಹಲಿಯಲ್ಲಿ ತೀವ್ರ ಕಸರತ್ತು ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ರಚನೆಯ ಕಾರ್ಯಚಟುವಟಿಕೆ ಭರದಿಂದ ಸಾಗಿದೆ. ಆದಷ್ಟು ಕ್ವಿಕ್ ಆಗಿ ಅಲ್ಲಿ ಗವರ್ನಮೆಂಟ್ ಫಾರ್ಮೇಷನ್ ಮಾಡಬೇಕು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊಮ್ಮತಾ ಇದೆ ಬಿಜೆಪಿ. ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಂಭ್ರಮಾಚರಣೆ. ನಯಾಬ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಭರ್ಜರಿ ಸಂಭ್ರಮಾಚರಣೆ ನೋಡ್ತಾ ಇದೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಂಡಿತ್ತು, ಆದ್ರೆ ಈಗ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡು ಆಲ್ಮೋಸ್ಟ್ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಮ್ಯಾಜಿಕ್ ನಂಬರ್ 46, ಆದ್ರೆ 49ಕ್ಕೂ ಮೀರಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆಗಳಿದೆ. ಲೋಕಸಭಾ ಚುನಾವಣೆ ಆದ ನಂತರ ನಡೆದಂತ ಮೊದಲ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಧೂಳಿಪಟ ಮಾಡಿ ಗೆಲುವಿನತ್ತ ಸಾಗ್ತಾ ಇದೆ. ಹೀಗಾಗಿ ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಂಭ್ರಮಾಚರಣೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ನಾಳೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವತ್ತ ಹೊರಟಿದೆ. ಬಿಜೆಪಿಯ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ. ಹೀಗಾಗಿ ಸಂಭ್ರಮಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 7 ಗಂಟೆಗೆ ದೆಹಲಿಗೆ ಆಗಮಿಸ್ತಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಹರಿಯಾಣದಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ಕಾರ ರಚನೆಗೆ ದೆಹಲಿಯಲ್ಲಿ ತೀವ್ರ ಕಸರತ್ತು ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ರಚನೆಯ ಕಾರ್ಯಚಟುವಟಿಕೆ ಭರದಿಂದ ಸಾಗಿದೆ. ಆದಷ್ಟು ಕ್ವಿಕ್ ಆಗಿ ಅಲ್ಲಿ ಗವರ್ನಮೆಂಟ್ ಫಾರ್ಮೇಷನ್ ಮಾಡಬೇಕು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊಮ್ಮತಾ ಇದೆ ಬಿಜೆಪಿ. ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಂಭ್ರಮಾಚರಣೆ. ನಯಾಬ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಭರ್ಜರಿ ಸಂಭ್ರಮಾಚರಣೆ ನೋಡ್ತಾ ಇದೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಂಡಿತ್ತು, ಆದ್ರೆ ಈಗ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡು ಆಲ್ಮೋಸ್ಟ್ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಮ್ಯಾಜಿಕ್ ನಂಬರ್ 46, ಆದ್ರೆ 49ಕ್ಕೂ ಮೀರಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆಗಳಿದೆ. ಲೋಕಸಭಾ ಚುನಾವಣೆ ಆದ ನಂತರ ನಡೆದಂತ ಮೊದಲ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಧೂಳಿಪಟ ಮಾಡಿ ಗೆಲುವಿನತ್ತ ಸಾಗ್ತಾ ಇದೆ. ಹೀಗಾಗಿ ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಂಭ್ರಮಾಚರಣೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ನಾಳೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವತ್ತ ಹೊರಟಿದೆ. ಬಿಜೆಪಿಯ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ. ಹೀಗಾಗಿ ಸಂಭ್ರಮಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 7 ಗಂಟೆಗೆ ದೆಹಲಿಗೆ ಆಗಮಿಸ್ತಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಎಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಹರಿಯಾಣದಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ಕಾರ ರಚನೆಗೆ ದೆಹಲಿಯಲ್ಲಿ ತೀವ್ರ ಕಸರತ್ತು ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ರಚನೆಯ ಕಾರ್ಯಚಟುವಟಿಕೆ ಭರದಿಂದ ಸಾಗಿದೆ. ಆದಷ್ಟು ಕ್ವಿಕ್ ಆಗಿ ಅಲ್ಲಿ ಗವರ್ನಮೆಂಟ್ ಫಾರ್ಮೇಷನ್ ಮಾಡಬೇಕು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊಮ್ಮತಾ ಇದೆ ಬಿಜೆಪಿ. ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಂಭ್ರಮಾಚರಣೆ. ನಯಾಬ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಭರ್ಜರಿ ಸಂಭ್ರಮಾಚರಣೆ ನೋಡ್ತಾ ಇದೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಂಡಿತ್ತು, ಆದ್ರೆ ಈಗ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡು ಆಲ್ಮೋಸ್ಟ್ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಮ್ಯಾಜಿಕ್ ನಂಬರ್ 46, ಆದ್ರೆ 49ಕ್ಕೂ ಮೀರಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆಗಳಿದೆ. ಲೋಕಸಭಾ ಚುನಾವಣೆ ಆದ ನಂತರ ನಡೆದಂತ ಮೊದಲ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಧೂಳಿಪಟ ಮಾಡಿ ಗೆಲುವಿನತ್ತ ಸಾಗ್ತಾ ಇದೆ. ಹೀಗಾಗಿ ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಂಭ್ರಮಾಚರಣೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ನಾಳೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ.
ಹರಿಯಾಣದಲ್ಲಿ ಮೂರನೇ ಬಾರಿಗೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವತ್ತ ಹೊರಟಿದೆ. ಬಿಜೆಪಿಯ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ. ಹೀಗಾಗಿ ಸಂಭ್ರಮಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 7 ಗಂಟೆಗೆ ದೆಹಲಿಗೆ ಆಗಮಿಸುತ್ತಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಎಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಹರಿಯಾಣದಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ಕಾರ ರಚನೆಗೆ ದೆಹಲಿಯಲ್ಲಿ ತೀವ್ರ ಕಸರತ್ತು ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ರಚನೆಯ ಕಾರ್ಯಚಟುವಟಿಕೆ ಭರದಿಂದ ಸಾಗಿದೆ. ಆದಷ್ಟು ಕ್ವಿಕ್ ಆಗಿ ಅಲ್ಲಿ ಗವರ್ಮೆಂಟ್ ಫಾರ್ಮೇಷನ್ ಮಾಡಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊಮ್ಮುತ್ತಾ ಇದೆ ಬಿಜೆಪಿ. ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಂಭ್ರಮಾಚರಣೆ. ನಯಾಬ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಭರ್ಜರಿ ಸಂಭ್ರಮಾಚರಣೆ ನೋಡ್ತಾ ಇದೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಂಡಿತ್ತು. ಆದ್ರೆ ಈಗ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡು ಆಲ್ಮೋಸ್ಟ್ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಮ್ಯಾಜಿಕ್ ನಂಬರ್ 46. ಆದ್ರೆ 49ಕ್ಕೂ ಮೀರಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆಗಳಿದೆ. ಲೋಕಸಭಾ ಚುನಾವಣೆ ಆದ ನಂತರ ನಡೆದಂತ ಮೊದಲ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಧೂಳಿಪಟ ಮಾಡಿ ಗೆಲುವಿನತ್ತ ಸಾಗ್ತಾ ಇದೆ. ಹೀಗಾಗಿ ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಂಭ್ರಮಾಚರಣೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ನಾಳೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವತ್ತ ಹೊರಟಿದೆ. ಬಿಜೆಪಿಯ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ. ಹೀಗಾಗಿ ಸಂಭ್ರಮಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 7 ಗಂಟೆಗೆ ದೆಹಲಿಗೆ ಆಗಮಿಸುತ್ತಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಎಲ್ಲ ಹರಿಯಾಣದಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿತಾ ಇದೆ. ಹರಿಯಾಣ ಎಲೆಕ್ಷನ್ ನಲ್ಲಿ ಬಿಜೆಪಿ ಭಾರಿ ಮುನ್ನಡೆಯನ್ನ ಸಾಧಿಸಿದೆ. ಸರ್ಕಾರ ರಚನೆಗೆ ದೆಹಲಿಯಲ್ಲಿ ತೀವ್ರ ಕಸರತ್ತು ನಡೀತಾ ಇದೆ. ಮಾಜಿ ಸಿಎಂ ಖಟ್ಟರ್ ನಿವಾಸಕ್ಕೆ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ರಚನೆಯ ಕಾರ್ಯಚಟುವಟಿಕೆ ಭರದಿಂದ ಸಾಗಿದೆ. ಆದಷ್ಟು ಕ್ವಿಕ್ ಆಗಿ ಅಲ್ಲಿ ಗವರ್ಮೆಂಟ್ ಫಾರ್ಮೇಷನ್ ಮಾಡಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊಮ್ಮುತ್ತಾ ಇದೆ ಬಿಜೆಪಿ. ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಂಭ್ರಮಾಚರಣೆ. ನಯಾಬ್ ಸೈನಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಭರ್ಜರಿ ಸಂಭ್ರಮಾಚರಣೆ ನೋಡ್ತಾ ಇದೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಂಡಿತ್ತು. ಆದ್ರೆ ಈಗ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಂಡು ಆಲ್ಮೋಸ್ಟ್ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಮ್ಯಾಜಿಕ್ ನಂಬರ್ 46. ಆದ್ರೆ 49ಕ್ಕೂ ಮೀರಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆಗಳಿದೆ. ಲೋಕಸಭಾ ಚುನಾವಣೆ ಆದ ನಂತರ ನಡೆದಂತ ಮೊದಲ ಚುನಾವಣೆ ಇದು. ಈ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ಧೂಳಿಪಟ ಮಾಡಿ ಗೆಲುವಿನತ್ತ ಸಾಗ್ತಾ ಇದೆ. ಹೀಗಾಗಿ ಸಂಜೆ 7 ಗಂಟೆಗೆ ದೆಹಲಿಯಲ್ಲಿ ಸಂಭ್ರಮಾಚರಣೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ನಾಳೆ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ಇದೆ. ಹರಿಯಾಣದಲ್ಲಿ 3ನೇ ಬಾರಿಗೆ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವತ್ತ ಹೊರಟಿದೆ. ಬಿಜೆಪಿಯ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ. ಹೀಗಾಗಿ ಸಂಭ್ರಮಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂಜೆ 7 ಗಂಟೆಗೆ ದೆಹಲಿಗೆ ಆಗಮಿಸುತ್ತಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಈ ಬಗ್ಗೆ ಎಲ್ಲ